ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ ಮತ್ತು ದೇಶದಲ್ಲಿ ಒಂದು 10 ವರ್ಷ ಶಿಕ್ಷೆ, 10 ಕೋಟಿ ದಂಡ. ಏನು ಕೇಳಿ, ಪೇಪರ್ ಲೀಕ್ ಆದರೆ, ಪರೀಕ್ಷೆ ಪೇಪರ್ ಲೀಕ್ ಆದರೆ ಎಷ್ಟು ರೂಪಾಯಿ ದಂಡ? 10 ಲಕ್ಷ ದಂಡ, 10 ವರ್ಷ ಜೈಲು ಶಿಕ್ಷೆ. ಇದಕ್ಕೂ ಬಗ್ಲಿಲ್ಲ ಹಂಗಂದ್ರೆ ಜನ, ಇದಕ್ಕೂ ಭಯ ಇಲ್ಲದೆ ಮತ್ತೆ ಅದೇ ಕಚಡ ಕೆಲಸ ಮಾಡಿದ್ರೆ ಅವರಂಥ ಕೆಟ್ಟ ಜನ ಇನ್ಯಾರೂ ಇಲ್ಲ. ಇದಕ್ಕಾದ್ರೂ ಏನು ಮಾಡಬೇಕಾಗತ್ತೆ? ಈ ಪೇಪರ್ ಲೀಕ್ ಅನ್ನೋ ಒಂದು ವಿಷಯನೀಗ ಕೈ ಬಿಡಬೇಕಾಗತ್ತೆ. ಒಬ್ರಿಗಾದ್ರೂ ಪರೀಕ್ಷೆ ಇದು ಅವರು ಮಾನವೀಯತೆ ದೃಷ್ಟಿಯಿಂದ ಅವರು ಬರೆದು ಓದಿ ಬೆಳವಣಿಗೆ ಆಗ್ಲಿಕ್ಕಂತ ಏನೂ ಇಲ್ಲ. ಎಲ್ಲ ಏನು ಗೊತ್ತಾ, ಈಸಿಯಾಗಿ ಆಗೋಗ್ಬಿಡ್ಬೇಕು, ಪರೀಕ್ಷೆನೇ ಇರಬಾರ್ದು. ಆ ಮಟ್ಟಕ್ಕೆ ಜನ ಯೋಚನೆ ಮಾಡ್ತಾರೆ. ಯಾವುದದು ಮೆಡಿಕಲ್ ಶೀಟ್ಸು ಈಗ ಮಸೂದೆ ಮಾಡಿರ್ತಕ್ಕಂಥದ್ದು ಮೆಡಿಕಲ್ಗೆ ಹೊಂದಿಕೆ ಆಗಲ್ಲ. ಎಲ್ಲ ಪರೀಕ್ಷೆಗೂ ಇದು ಅನ್ವಯ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದು ಹೊಂದಿಕೆ ಮಾಡೋರು ಹೆಂಗಂತ ಅಂದ್ಕೊಂಡ್ರೆ ದಡ್ಡತನ. ತುಂಬ ಆಲೋಚನೆ ಮಾಡಿ. ಮತ್ತು ಇನ್ನೊಂದೇನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ನರೇಂದ್ರ ಮೋದಿಯವರು ಇಷ್ಟು ಕಷ್ಟ ಬಿದ್ದು ಎಷ್ಟು ಜಾಣ್ಮೆಯಿಂದ ಜಲ್ದಿ ಎಲ್ಲ ಕೆಲಸ ನಿರ್ವಹಣೆ ಮಾಡೋದು ನೋಡಿದ್ರೆ ನಮ್ಮ ದೇಶಕ್ಕೆ ಈ ಥರದ್ದು ಇನ್ನೊಬ್ಬ ನಾಯಕ ಸಿಕ್ಕಲ್ಲ. ಸಿಕ್ಕಿರೋರ್ನಿಗೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಇಚ್ಛೆ ಪಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಲೋಕಸಭೆಯಲ್ಲಿ ಏನೋ ಮಂಡನೆ ಆಗೋಯ್ತು, ಪಾಸ್ ಆಗೋಯ್ತು. ಆದರೆ ಇನ್ನು ರಾಜ್ಯಸಭೆಯಲ್ಲಿ ಮಾತ್ರ ಬಾಕಿ ಇದೆ. ರಾಜ್ಯಸಭೆಯಲ್ಲೂ ಕೂಡ ಅದು ಮಂಡನೆ ಆಗಬೇಕಾಗಿದೆ. ಇಂದು ನಾಳೆಯಲ್ಲಿ ಮಂಡನೆ ಆದರೆ ಅದು ಕೂಡ ಪಾಸಾಗಿ ಅದು ಕಾನೂನಿಗೆ ಬರುತ್ತೆ. ಮತ್ತು ನಮ್ಮ ರಾಜ್ಯದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಿದ್ಧತೆಗಳನ್ನೀಗ ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲ ಸಿದ್ಧತೆಗಳು ಅಂದರೆ ಹೆಂಗೆ ಅಂತಂದರೆ, ಫೋನ್ ಮಾಡಿ ಹೇಳ್ಬಿಟ್ಟವ್ರೆ ರಾಜ್ಯಪಾಲರಿಗೆ. ಲೋಕಭವನದಲ್ಲಿ ರಾಜ್ಯಪಾಲರಿಗೆ ಹೇಳ್ಬಿಟ್ಟಿದ್ದಾರೆ, ನಾವು ಪ್ರಮಾಣ ವಚನಕ್ಕೆ ಸಿದ್ಧರಿದ್ದೇವೆ, ನೀವು ಎಲ್ಲ ರೀತಿ ಸಿದ್ಧತೆಗಳು ಮಾಡ್ಕೊಂಬಿಡಿ ಹಿಂಗಂತ. ಪಾಪ ಇವರು ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡು ಕಾವಲು ಕಾಯ್ಕೊಂಡು ಕೂತಿರೋದು. ಸಿದ್ಧತೆನೀಗ ಕಾವಲು ಕಾಯ್ಕೊಂಡು ಕೂತಿರ್ಬೇಕು ಹೊರ್ತು ಇನ್ನೂ ಕೂಡ ಯಾರವರು ನಮ್ಮ ದೇಶದ ಏನೋ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇನ್ನೂ ಇವ್ರಿಗೆ ಕರುಣೆ ತೋರಿಸೇ ಇಲ್ಲ ಅನ್ನಂಗಿದೆ. ಇನ್ನು ಕರುಣೆ ತೋರಿಸ್ದೆ ಇವ್ರಿಗೆ ಏನಾಗಿದೆ ಅಂತಂದರೆ, ಮಂತ್ರಿಮಂಡಲದ ಪಟ್ಟಿನೇ, ಸಚಿವರ ಪಟ್ಟಿ ಹೆಸರನ್ನೇ ಬಾಕಿ ಕೊಟ್ಟಿಲ್ಲ ಇವ್ರ ಕೈಗೆ. ಅರ್ಥ ಆಯ್ತಾ? ಆದರೆ ಲೋಕಭವನದಲ್ಲಿ ಪ್ರಜಾಗಣಕ್ಕೆ ಪೆಂಡಾಲು, ಸಮಾರಂಭ, ಭದ್ರತೆ, ಪೊಲೀಸ್ ಸಿದ್ಧತೆ, ದಿಲ್ಲಿಯಲ್ಲಿ ಇನ್ನೂ ಪಟ್ಟಿಯೇ ಫೈನಲ್ ಆಗಿಲ್ಲ. ಇಷ್ಟು ಕತೆ ಆಯಿತಾ? ಪ್ರಧಾನ್ ಬೆನ್ನಲ್ಲೇ ಈಗ ಅಮಿತ್ ಶಾಗೆ ರಾಜೀನಾಮೆ ಪಟ್ಟಿ ಇಟ್ಕೊಂಡವ್ರೆ. ಏನಕ್ಕೆ ಹೆಂಗಂದರೆ, ಕಾನೂನಲ್ಲಿ ಮಕ್ಕಳಿಗೆಲ್ಲ ವಧೆ ಕೊಟ್ಟವರಲ್ಲ ಪೊಲೀಸ್ನವರು, ಅದಕ್ಕೆ ಇವರು ಫಸ್ಟು ಕಾನೂನು ಇದನ್ನೀಗ ಬಿಗಿ ಇಲ್ಲ, ಮಾತಿನೀಗ ತಪ್ಪಿದ್ದಾರೆ ಅಂತೇಳಿ ಅಮಿತ್ ಶಾಗೆ ರಾಜೀನಾಮೆ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ರಾಜ್ಯದ ಇನ್ನೊಂದು ವಿಷಯ ಇದೆ. ಇದು ಭಾಳ ದೊಡ್ಡ ಕೆಲಸ ಅಂದರೆ ಇಂತಿದ್ದಲ್ಲ. ಇದು ಹೈಕೋರ್ಟ್ ಆಗಿರ್ತಕ್ಕಂಥ ಹೈಕೋರ್ಟೇ ಬೆಚ್ಚಿ ಬೀಳುವಂಥ ಕೆಲಸ ಮಾಡಿದರು ನಮ್ಮ ರಾಜ್ಯದ ಪೊಲೀಸ್ನವರು. ನಮ್ಮ ರಾಜ್ಯದ ಪೊಲೀಸ್ನವರು ಎಷ್ಟು ತುಂಬ ಜಾಣ್ಮೆ ವ್ಯಕ್ತಿಗಳು ಹಂಗಂತಂದರೆ, ಬಾಂಗ್ಲಾದೇಶದ ಅಡ್ರೆಸ್ಸು ಭಾರತ ದೇಶದಲ್ಲಿ ಕಂಪ್ಲೇಂಟು. ಹೆಂಗೆ? ಬಾಂಗ್ಲಾದೇಶದಲ್ಲಿ ಅಡ್ರೆಸ್ ಇದೆ ಒಂದು, ಬಾಂಗ್ಲಾದೇಶದಲ್ಲಿ ಅವನು ಕಂಪ್ಲೇಂಟ್ ಕೊಡ್ತಾನೆ. ಯಾರ ಮೇಲೆ? ಒಬ್ಬ ಡಾಕ್ಟ್ರ್ ಮೇಲೆ. ಡಾಕ್ಟ್ರ್ ಏನು ಹೇಳಿರ್ತಾನೆ, ಇವರು ಬಾಂಗ್ಲಾದೇಶದವರು, ಇವ್ರನ್ನೀಗ ಗಡೀಪಾರು ಮಾಡಿ ಹಿಂಗಂತೇಳಿ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ, ಪೊಲೀಸ್ನವರು ಉಲ್ಟಾ ಕಂಪ್ಲೇಂಟ್ ಬರೀತಾರೆ. ಹೆಂಗೆ ಉಲ್ಟಾ ಕಂಪ್ಲೇಂಟು? ಬಾಂಗ್ಲಾದೇಶ ವಾಸಿಗಳಿಗೆ ಇಲ್ಲಿರ್ತಕ್ಕಂಥ ಇವರು ಡಾಕ್ಟ್ರು ತೊಂದರೆ ಕೊಡ್ತಾ ಇದ್ದಾರೆ, ಬರೆದಿದ್ದಾರೆ ಹಿಂಗಂತ ಹೇಳಿ ಒಂದು ಕೋರ್ಟಲ್ಲಿ ಕೇಸ್ ಹಾಕ್ತಾರೆ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ.
ಆ ಕಂಪ್ಲೇಂಟ್ ಏನಾಗುತ್ತೆ, ಡಾಕ್ಟ್ರನಿಗೆ ಅರೆಸ್ಟ್ ಮಾಡಿ ರಿಲೀಸು ಮಾಡುತ್ತೆ. ರಿಲೀಸ್ ಮಾಡಿ ಕೋರ್ಟ್ಗೆ ಈಗ ಬಂದಿದೆ, ಕೋರ್ಟಲ್ಲಿ ಹೈಕೋರ್ಟಲ್ಲಿ ಜಡ್ಜೇ ಆಶ್ಚರ್ಯ ಬಿದ್ದುಬಿಟ್ರು. ಏನಪ್ಪ ಇದು, ಬಾಂಗ್ಲಾದೇಶದಲ್ಲಿ ಕಂಪ್ಲೇಂಟ್ ಅಡ್ರೆಸ್ ಇದೆ, ಇಲ್ಲಿ ನೋಡಿದ್ರೆ ಬೆಂಗಳೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ, ಇದು ಯಾವ ರೀತಿ ಇದು ಪೊಲೀಸ್ನವರು ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ಎಲ್ಲ ಕಂಪ್ಲೇಂಟ್ ಮಾಡೋಕ್ಕಾಗುತ್ತಂತ ಅವರು ನಗಾಡ್ತಾರೆ ಅಂದರೆ ಹೇಳ್ಕೊಳಕ್ಕೆ ಆಯ್ತಾಯಿಲ್ಲ ಅವ್ರ ಕೈಯಲ್ಲೇ. ಎಂತೆಂಥ ಜನ ಇದ್ದಾರೆ ಜಗತ್ತಲ್ಲಿ ಹಿಂಗಂತ. ಇದು ಅಪೀಸ್ಮೆಂಟ್ ಕಾರ್ಯಕ್ರಮ. ಮಲ್ಲಿಕಾರ್ಜುನ್ ಖರ್ಗೆ ಅಂತೀನಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಜ್ಞಾನೋದಯ ಆಗ್ಬಿಟ್ಟೈತೆ, ಈ ಥರ ಒಂದು ಕಂಪ್ಲೇಂಟ್ ಬರೆಸ್ಬೇಕು ಅಂತ. ಹಿಂಗೆ ಜ್ಞಾನೋದಯ, ಬಾಂಗ್ಲಾದೇಶದವ್ರಲ್ವಾ, ಬಾಂಗ್ಲಾದೇಶ ಅಡ್ರೆಸ್ ಹಾಕಿ ಯಾಕೆ ತಗೊಳ್ಬಾರ್ದು? ಒಳ್ಳೆ ಕೆಲಸ ಪ್ರಿಯಾಂಕಾ ಖರ್ಗೆ ಅವರೇ. ನಿಮ್ಮಂಥ ಬುದ್ಧಿವಂತಿಕೆಗೆ ಯಾರಿಗೂ, ನಿಮಗೆ ಯಾವ ರೀತಿ ನೋಬೆಲ್ ಪ್ರೈಸ್ ಕೊಡಬೇಕು ಗೊತ್ತಾಗ್ತಾ ಇಲ್ಲ. ನೋಬೆಲ್ ಪ್ರೈಸ್ ಇಲ್ಲ ನಮ್ಮಲ್ಲಿ ಪದ್ಮಶ್ರೀ ಮತ್ತು ಇದಿದೆಯಲ್ಲ, ಯಾವುದೋ ಅತ್ಯುನ್ನತ ಪ್ರಶಸ್ತಿಗಳು ಯಾವ್ದಾದ್ರು ಇದ್ದರೆ ಅದನ್ನೀಗ ನಮ್ಮ ಯಾರಿಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕೆಂಗಂದರೆ ಎಂತೆಂಥ ಅವರ ಗೃಹ ಖಾತೆನಿಗೆ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ, ನಿಭಾಯಿಸ್ಕೊಂಡು ಮತ್ತು ಅವರ ಪೊಲೀಸ್ನವ್ರಿಗೆ ಎಷ್ಟು ಬುದ್ಧಿವಂತಿಕೆ ಇದೆ ನೋಡಿ. ಪೊಲೀಸ್ಗೆ ಅವನದೇ ಆದ ಒಂದು ಶಕ್ತಿ ಇದೆ, ಅವನದೇ ಆದ ಶಕ್ತಿ ಅನ್ನೋಕ್ಕಿಂತ ಹೆಚ್ಚಾಗಿ ಅವನಿಗೆ ಆದ ಒಂದು ಆರ್ಡ್ರ್ ಮಾಡೋಷ್ಟು ಕಾಂಪೊಸಿಷನ್ ಐಡಿಯಾ ಇರ್ತದೆ. ಆದರೆ ಆ ಐಡಿಯಾನೆಲ್ಲ ಬಿಟ್ಟು ಅವನು ಅಡ್ರೆಸ್ ಬರೆಯುವಾಗ ಎಷ್ಟು ಚೆನ್ನಾಗಿ ಬರೀತಾನೆ ನೋಡಿರಿ. ಬಾಂಗ್ಲಾದೇಶದ ಅಡ್ರೆಸ್ ಇಟ್ಟು ಬೆಂಗಳೂರಲ್ಲಿ ಕಂಪ್ಲೇಂಟ್ ಮಾಡ್ತಾನೆ, ಬಾಂಗ್ಲಾದೇಶದ ವಾಸಿ ಅಂತ ಹೇಳಿ. ಬಾಂಗ್ಲಾದೇಶ ವಾಸಿ ಅಂತಂದರೆ ಏನು? ಕೋರ್ಟಲ್ಲಿ ಜಡ್ಜ್ ಏನು ಮಾಡಬೇಕು, ಅದನ್ನ ಓದ್ತಾ ಅವ್ರ ಬುದ್ಧಿ ತಲೆ ಕೆಟ್ಟೋಗ್ಬಿಡ್ಬೇಕು. ಆ ಲಾಯರ್ ಇದ್ದಿದ್ದು ನಿಪುಣರು ಯಾರು, ಅದು ಕೇಸ್ ತಗೊಂಡಿರೋರು. ಇಂಥ ಕೇಸ್ನೆಲ್ಲ ಯಾಕೆ ತಗೋತೀರಾ ನೀವು? ತಗೊಳ್ಳೇಬೇಡ್ದು ರೀ. ಇಂಥವಕ್ಕೆಲ್ಲ ಯಾಕೆ ಇದನ್ನು ಕೊಡ್ತೀರಾ, ಮಾನ್ಯತೆ ಕೊಡ್ತೀರಾ ಲಾಯರ್ಗಳ? ನಿಮ್ಗೇನು ಒಟ್ಟಿನಲ್ಲಿ ಸಂಬಳ ಸಿಕ್ಬಿಟ್ರೆ ಸಾಕು, ಎಲ್ಲರೂ ಮಾಡೋದು ಸಂಬಳಕ್ಕೆ. ಆದರೆ ಎಲ್ಲ ಒಂಚೂರು ಮಾನವೀಯತೆ ದೃಷ್ಟಿನೂ ಇಡಬೇಕು. ಒಬ್ಬ ಡಾಕ್ಟ್ರು ಏನೆಲ್ಲ ಮಾಡಿಕೊಂಡು ಅವನು ಸಾರ್ವಜನಿಕವಾಗಿ ಜನರಿಗೆ ಅನುಕೂಲ ಮಾಡಿಕೊಡ್ತಾನೆ, ಅವನು ಯಾಕೋಸ್ಕರವಾಗಿ ಇದೊಂದು ಕಂಪ್ಲೇಂಟ್ ಕೊಟ್ಟ? ಒಂಚೂರು ಆಲೋಚನೆ ಮಾಡಿದ್ರ? ಬಾಂಗ್ಲಾದೇಶದವರು ಅಪ್ಪಿತಪ್ಪಿ ನಾಳೆ ದಿವಸ ಎಲ್ಲರೂ ಬಾಂಬ್ ಹಾಕ್ಬಿಟ್ರೆ ಇವರು ಭಯೋತ್ಪಾದಕರ ಗುಂಪಿನಲ್ಲಿ ಸೇರಿಕೊಂಡು ಮತ್ತು ಇಲ್ಲಿಂದ ಕರ್ನಾಟಕದಲ್ಲಿ ಏನೇನು ಲೂಪ್ ಪೋಲ್ಸ್ಗಳಿವೆ ಇವನ್ನೆಲ್ಲ ರವಾನೆ ಮಾಡೋಕ್ಕೋಸ್ಕರನೇ ಕಳಿಸಿರ್ತಾರೆ ಅವರು. ಆ ಥರ ಯೋಚನೆ ಮಾಡಿ ನಮ್ಮಲ್ಲಿ ಇಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ಇವ್ರನ್ನೆಲ್ಲರನ್ನೂ ಒದ್ದು ಹೊರಗಡೆ ಹಾಕಬೇಕು. ಇವರೇನಪ್ಪ ಅಂದರೆ ಒದ್ದು ಒಳಗೆ ಹಾಕೋತಾರೆ. ಕಂಪ್ಲೇಂಟ್ ಕೊಟ್ಟವನ ಮೇಲೆ ಕೇಸು. ಇದು ಎಂಥ ಬುದ್ಧಿವಂತಿಕೆ ಪೊಲೀಸ್ನವ್ರದ್ದು. ಪೊಲೀಸ್ನವ್ರ ಬುದ್ಧಿವಂತಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರ ಎಷ್ಟು ಮಟ್ಟಿಗೆ ಜ್ಞಾನೋದಯ ಇದು ಮಾಡ್ಕೊಂಡಿದೆ ನೋಡ್ಕೊಳ್ಳಿ. ಹೇಳ್ಬೇಕಲ್ವ ಅವರು ಸರ್ಕಾರ, ಅಲ್ಲಪ್ಪ ಹಿಂಗಲ್ಲ, ಹಿಂಗೆ ಮಾಡಬೇಕು. ಈ ಥರ ಕಂಪ್ಲೇಂಟ್ ಯಾರು ಕೊಡ್ತಾರೆ ಅವ್ರಿಗೆ ಮೆರಿಟ್ ಇರಬೇಕು. ಕಂಪ್ಲೇಂಟ್ ಕೊಟ್ಟವನೇ ನಿಜವಾಗಿ ಒಬ್ಬ ಬಾಂಗ್ಲಾದ ಪ್ರಜೆ ಮೇಲೆ ಹೆಂಗಂದರೆ ಅವನಿಗೆ ಮೆರಿಟ್ ಇರಬೇಕು. ಆದರೆ ಇಲ್ಲಿ ಮೆರಿಟ್ ಅಲ್ಲ, ಅವನ್ನೇ ಜೈಲಿಗೆ ಕಳಿಸ್ಬಿಡೋದು ಆರಾಮು ಫ್ರೀ. ಏನು ಕೋರ್ಟಲ್ಲಿ ಜಡ್ಜು ನಗಾಡ್ತಾರೆ, ಎಲ್ಲ ವಿಷಯನೂ ಹೇಳ್ಕೊಡು. ಅಲ್ಲಯ್ಯ, 12 ಗಂಟೆಗೆ ಕಂಪ್ಲೇಂಟ್ ಕೊಡ್ತೀರಾ, 12:15ಗೆ ನೀವು ಅದನ್ನ ಕೇಸ್ FRI ಮಾಡ್ತೀರಾ. ಹೊಡೆಯೋಕ್ಕೆ ದಾರಿನೇ ಇಲ್ಲ. ಯಾವ ರೀತಿ ಇದಾಯಿತು? ಮತ್ತು ಹೊಡೆದಿದ್ದೀನಿ ಅನ್ನೋದಕ್ಕೆ ರುಜುವಾತು ಆಗೋಕ್ಕೆ ಡಾಕ್ಟ್ರದ್ದು ಇದಿರಬೇಕು, ಡಾಕ್ಟ್ರದ್ದು ಸರ್ಟಿಫಿಕೇಟ್ ಇರಬೇಕು ಹೊಡೆದಿದ್ದಾನೆ ಅನ್ನೋದಕ್ಕೆ. ಯಾವುದೂ ಇಲ್ಲ. ಇದಕ್ಕೆ ಈ ಕೇಸ್ನಿಗೆ ತಗೊಂಡೋಗಿ ಹೈಕೋರ್ಟಲ್ಲಿ ಹಾಕ್ಕೊಂಡು, ಏನ್ರಿ ಇದು? ಲೋ ಕೋರ್ಟಲ್ಲಿ ಯಾವುದ್ರಲ್ಲ ಮಾಡೋದು ಬಿಟ್ಬಿಟ್ಟು ಹೈಕೋರ್ಟಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಇಲ್ಲಿಗೆ ಬರ್ತು ಅಂತನಾಗಿದೆ ಅದು. ಆದರೆ ಅದನ್ನು ಹೈಕೋರ್ಟ್ ಜಡ್ಜೇ ನಗಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗಾಗಿದೆ ನಮ್ಮ ದೇಶ ಅಂತ. ನಮ್ಮ ದೇಶದಲ್ಲಿ ಯಾವುದಕ್ಕೆ ಕಾನೂನು ಬೇಡ ಅಂತ ಹೇಳ್ತೀವೋ ಅದಕ್ಕೆ ಕಾನೂನು ಮಾಡ್ತಾರೆ, ಬೇಕು ಅನ್ನೋದಕ್ಕೆ ಕಾನೂನೇ ಇರೋದಿಲ್ಲ. ಯಾಕೆಂದರೆ ಅವ್ರು ಪೊಲೀಸ್ನವ್ರು ಅವ್ರ ಇಷ್ಟಂತೆ ನಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅವ್ರಿಗೇನು ಬೇಕಾಗಿದೆ ಪೊಲೀಸ್ನವ್ರಿಗೆ ಹೇಳಿ? ಪೊಲೀಸ್ನವ್ರಿಗೆ ಲಂಚ ಬೇಕು ಅಷ್ಟೇ. ದುಡ್ಡು ಕೊಟ್ಬಿಟ್ನಾ ಅವನ ಪರವಾಗಿ
ಏನು ಬೇಕಾದ್ರೂ ವಾದ ಮಾಡೋದು. ಯಾವ ದೇಶದವನು ಅಂತಲೂ ಕೂಡ ಯೋಚನೆ ಮಾಡಲ್ಲ. ಒಂದು 10 ನಿಮಿಷ ಪೊಲೀಸ್ನವರೇ ನಿಮಗೆಲ್ಲ ನಿಮ್ಮ ಯೋಗ್ಯತೆಗೆ ಒಂಚೂರು ಇವನು ಬಾಂಗ್ಲಾದವನು ಅಂದಾಗ ಒಂಚೂರು ಜರ್ಕಾಗಬೇಕಲ್ವ. ಬಾಂಗ್ಲಾದವ್ನು ನಾವು ಹೆಂಗೆ ಸಪೋರ್ಟ್ ಮಾಡೋದು, ಯಾವ ರೀತಿ ನಾವು ಕಂಪ್ಲೇಂಟ್ ಬರೆಯೋದು, ಕಂಪ್ಲೇಂಟ್ ಬರೆಯುವಾಗ ನಾವು ಅದನ್ನು ಸರಿಯಾದ ರೀತಿ ಕಂಪ್ಲೇಂಟ್ ಬರೀಬೇಕು ಅನ್ನೋದು ನಿಮಗೆ ಯಾರಿಗೂ ನಿಮಗೆ ಸ್ಕೂಲಲ್ಲಿ ಓದಿಸಾಗ ಹೇಳಲಿಲ್ವಾ, ಕಲೀಲಿಲ್ವಾ ಅಲ್ಲಿ ಇದನ್ನೀಗ ಪಾಠನೀಗ ಕಂಪ್ಲೇಂಟ್ ಹೆಂಗೆ ಬರೀಬೇಕು, ಯಾವ ರೀತಿ ಲೆಟ್ರ್ ಬರೀಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ಟಿರಲ್ವಾ? ಆ ರೀತಿ ತಾನೇ ಬರೀತಾರೆ. ಇದು ಹಿಂಗೆಲ್ಲ ಮಾಡ್ತಾರ? ಏನಪ್ಪ ಇದು ದೇವ್ರೇ. ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ. ಇವನ ಪ್ರಿಯಾಂಕಾ ಖರ್ಗೆಗೆ ಯಾವತ್ತು ಬುದ್ಧಿ ಬರ್ತದೋ ಗೊತ್ತಿಲ್ಲ. ಈ ಅಪ್ಪನ್ನ ನಿಜವಾಗಿ ಹಂಗೆ ಗೃಹ ಮಂತ್ರಿ ಮಾಡಿದ್ರು ಪುಣ್ಯಾತ್ಮ. ಆಹಾ, ಡಿ ಕೆ ಶಿವಕುಮಾರ್ ನಿನ್ನಂಥ ಯುಗ ಪುರುಷ ಯಾರೂ ಇಲ್ಲ ಕಣಯ್ಯ. ನಿನ್ನ ಯುಗ ಪುರುಷದಲ್ಲಿ ನೀನು ಇಂಥ ಮಂತ್ರಿನಿಗ ಮಾಡಿದೀಯ ಅಂದರೆ, ಗೃಹ ಮಂತ್ರಿನಿಗ ಇದು ನೋಡೋದು ನಗೋದೋ ಅಳೋದೋ ಗೊತ್ತಾಗಿಲ್ಲಪ್ಪ. ಈಗ ನಾವು ಅಳ್ತೀವಿ, ನೀವೆಲ್ಲ ನಗ್ತಾ ಇರಿ, ಆರಾಮಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.